ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗಾಗಲೇ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರೋ ಹಾಗೆ ಪರೀಕ್ಷೆಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ಕೆಲವು ವಿದ್ಯಾರ್ಥಿಗಳಿಗೆ VA ಎಕ್ಸಾಮ್ ಯಾವ ರೀತಿ ಇರುತ್ತೆ ಹಾಗೂ ಯಾವ ರೀತಿ ನಾವು ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಂತ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ KA ಕಡೆಯಿಂದನೇ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಯಾರೆಲ್ಲ VA ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ದಿನಾಂಕ 21/9/2024 ನಡೆಯಲಿರುವ KEA ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50ಕ್ಕಿಂತ ಕಡಿಮೆ ಅಂಕ ಗಳಿಸಿದ ಹಾಗೂ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ದಿನಾಂಕ 27/10/2024 ನಡೆಯುವ VA ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಓಕೆ, ಸೆಪ್ಟೆಂಬರ್ 21ಕ್ಕೆ ನಡೆಯಲಿರುವ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಕಂಪಲ್ಸರಿ 50 ಅಂಕನ ನೀವು ಪಡಿಲೇಬೇಕಾಗುತ್ತೆ. 50ಕ್ಕಿಂತ ಕಡಿಮೆ ಅಂಕ ಏನಾದರೂ ನೀವು ಪಡೆದಿದ್ದೇ ಆಗಿದ್ರೆ ಮುಂದೆ 27/10/2024 ನಡೆಯಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಹರಾಗಿರುವುದಿಲ್ಲ. ಸೊ ನೀವು ಕಡ್ಡಾಯ ಕನ್ನಡ ಪೇಪರಲ್ಲಿ ಕನಿಷ್ಠ ಆದರೂ 50 ಅಂಕಗಳನ್ನು ನೀವು ಪಡಿಲೇಬೇಕು. ನೀವೇನಾದರೂ 50ಕ್ಕಿಂತ ಕಡಿಮೆ ಅಂಕ ಏನಾದರೂ ಪಡೆದಿದ್ರೆ ನೀವು ನೆಕ್ಸ್ಟ್ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಹಾಜರಾಗಲು ಸಾಧ್ಯವಿಲ್ಲ. ಓಕೆ, ಮತ್ತು ಕಡ್ಡಾಯ ಕನ್ನಡ ಪೇಪರ್ನ ಯಾರೆಲ್ಲ ವಿದ್ಯಾರ್ಥಿಗಳು ಕಂಡಕ್ಟ್ ಮಾಡಬೇಕಂತ ಕಾಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ನೀವು ಹಿಂದೆ ಕಡ್ಡಾಯ ಕನ್ನಡ ಪೇಪರ್ ಬರೆದಿರಿ ಅಥವಾ ಬರದೇ ಇರಲಿ, ನೀವು ಕಂಪಲ್ಸರಿ ಕನ್ನಡ ಪೇಪರ್ನ ನೀವು ಕಂಡಕ್ಟ್ ಮಾಡಲೇಬೇಕು. ಯಾವುದೇ ವಿದ್ಯಾರ್ಥಿ ಆಗಿರಲಿ, ನೀವು ಕಂಪಲ್ಸರಿ ಕನ್ನಡ ಪೇಪರ್ನ ನೀವು ಬರೀಲೇಬೇಕು. ಹಾಗೂ ಮೊದಲು ನಾವು KPSCಯಲ್ಲಿ ಕಡ್ಡಾಯ ಕನ್ನಡ ಪೇಪರ್ನ ಪಾಸ್ ಆಗಿದ್ದೀವಿ ಮತ್ತು ಈ ಒಂದು VAಯಲ್ಲಿ ಕೂಡ ನಾವು ಕಡ್ಡಾಯ ಕನ್ನಡ ಪೇಪರ್ನ ಬರಿಬೇಕಾ ಅಂತ ಅಂದರೆ ಹೌದು, ನೀವು ಕಂಪಲ್ಸರಿ ಕಡ್ಡಾಯ ಕನ್ನಡ ಪೇಪರ್ನ ಬರೀಲೇಬೇಕು. ಆ್ಯಂಡ್ ಕೊನೆಯದಾಗಿ ಹೇಳೋದೇನೆಂದರೆ, ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯ ಕನ್ನಡ ಪೇಪರನ್ನು ಕಂಡಕ್ಟ್ ಮಾಡಲೇಬೇಕು. ಕಡ್ಡಾಯ ಕನ್ನಡ ಪೇಪರ್ನ ಕಂಡಕ್ಟ್ ಮಾಡಿಬಿಟ್ಟು ನೀವು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗಬೇಕಾಗತ್ತೆ. ಓಕೆ, ಈ ಒಂದು ನೋಟಿಫಿಕೇಷನ್ನ ಮೇನ್ ರೀಸನ್ನ ನೋಡೋದಾದರೆ, ನೀವು ಕಂಪಲ್ಸರಿ ಕಡ್ಡಾಯ ಕನ್ನಡ ಪೇಪರಲ್ಲಿ 50ಕ್ಕಿಂತ ಹೆಚ್ಚು ಮಾರ್ಕ್ಸ್ನ ಪಡಿಬೇಕಾಗತ್ತೆ. ಅಥವಾ ನೀವೇನಾದರೂ 50ಕ್ಕಿಂತ ಕಡಿಮೆ ಮಾರ್ಕ್ಸ್ನ ಏನಾದರೂ ತಗೊಂಡ್ರೆ ನೀವು ಮುಂದೆ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅರ್ಹರಾಗಿರುವುದಿಲ್ಲ. ಸೊ ಅದರಿಂದ ನೀವು ಕಡ್ಡಾಯ ಕನ್ನಡ ಪೇಪರಲ್ಲಿ ಕಂಪಲ್ಸರಿ 50 ಮಾರ್ಕ್ಸ್ ಆದರೂ ನೀವು ಪಡೀಲೇಬೇಕಾಗುತ್ತೆ. ಆ್ಯಂಡ್ ಕಡ್ಡಾಯ ಕನ್ನಡ ಪೇಪರ್ನ ನೀವು ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು ಬರೀಲೇಬೇಕು. ಯಾವುದೇ ವಿದ್ಯಾರ್ಥಿ ಇಲ್ಲಿ ಕಡ್ಡಾಯ ಕನ್ನಡ ಪೇಪರ್ನ ಬಿಡುವಾಗಿಲ್ಲ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು KEA ಕಡೆಯಿಂದ VAಗೆ ಸಂಬಂಧಪಟ್ಟಿರೋದು ಏನಾದರೂ ನೋಟಿಫಿಕೇಷನ್ ಬಂದರೆ ನಾನು ಖಂಡಿತ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಹಾಗೂ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.